ಮಧ್ಯಂತರ ಜಾಮೀನನ್ನ ಕೋರಿದ್ದಾರೆ ನಿಖಿಲ್ ಪರ ವಕೀಲರು. ಕಾನೂನು ಬಾಹಿರವಾಗಿ ಬಂಧಿಸಲಾಗಿದೆ, ಹಾಗಾಗಿ ಜಾಮೀನು ಕೇಳ್ತಿದ್ದೇವೆ ಅಂತ ಹೇಳಿ ನಿಖಿಲ್ ಸೋಸಲೆ ಪರವಾಗಿ ವಕೀಲ ಸಂದೇಶ್ ಚೌಟ ವಾದವನ್ನ ಮಂಡಿಸಿದ್ರು. ಯಾವುದೇ ಮಧ್ಯಂತರ ರಿಲೀಫ್ ಅನ್ನ ನೀಡದಂತೆ ಈ ಸಂದರ್ಭದಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ಘನ ನ್ಯಾಯಾಲಯಕ್ಕೆ ಮನವಿಯನ್ನ ಮಾಡಿಕೊಂಡ್ರು. 4-15ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಇನ್ನೇನು ಕೆಲವೇ ಕ್ಷಣದಲ್ಲಿ ಮತ್ತೆ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಒಟ್ಟು 4 ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಆ 4 ಅರ್ಜಿಗಳಲ್ಲಿ 3 ಅರ್ಜಿಗಳ ವಿಚಾರಣೆಯನ್ನ ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ನಿಖಿಲ್ ಸೋಸಲೆ ಏರ್ಪೋರ್ಟ್ನಲ್ಲಿ ಮುಂಬೈಗೆ ಹಾರುವುದಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ರು. ಒಟ್ಟು 4 ಜನ ಬಂಧಿಸಲ್ಪಟ್ಟಿರೋದು. 3 ಜನ ಡಿಎನ್ಎ ಎಂಟರ್ಟೈನ್ಮೆಂಟ್ ಸಂಸ್ಥೆಗೆ ಸೇರಿದವರು, ಮತ್ತೊಬ್ರು ನಿಖಿಲ್ ಸೋಸಲೆ ಆರ್ಸಿಬಿಯ ಮಾರ್ಕೆಟಿಂಗ್ ಹೆಡ್. ಆತನನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ಮೊನ್ನೆ ಕೋರ್ಟ್ಗೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಒಂದ್ ಕಡೆ ಸಿಐಡಿ ಅಧಿಕಾರಿಗಳು ಬಂಧಿತರನ್ನ, ನ್ಯಾಯಾಂಗ ಬಂಧನದಲ್ಲಿರುವವರನ್ನ ವಶಕ್ಕೆ ಪಡೆದು ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡುವುದಕ್ಕೆ ಪ್ಲಾನ್ ಮಾಡಿಕೊಳ್ತಿದ್ದಾರೆ. ಇದರ ಮಧ್ಯೆ ನಿಖಿಲ್ ಸೋಸಲೆ ಪತ್ನಿ ಮಾಳವಿಕಾ ನಾಯಕ್ ಮೊನ್ನೆಯೇ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ನನ್ನ ಪತಿಯ ಬಂಧನ ಕಾನೂನು ಬಾಹಿರ, ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ರು ಅನ್ನುವಂತಹ ಕಾರಣಕ್ಕಾಗಿ ನನ್ನ ಪತಿಯನ್ನ ಬಂಧನ ಮಾಡಲಾಗಿದೆ. ಯಾವುದೇ ಪೂರ್ವ ತನಿಖೆ ಇಲ್ಲದೆ ನನ್ನ ಪತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಬಂಧನ ಗ್ರೌಂಡ್ ಆಫ್ ಅರೆಸ್ಟ್ ಅನ್ನ ನೀಡಿಲ್ಲ. ಬಂಧನದ ಪ್ರಕ್ರಿಯೆ ಸರಿಯಾಗಿಲ್ಲ. ಸಂವಿಧಾನ ಕಾನೂನನ್ನ ಪೊಲೀಸರು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ತಾವು ಹೈಕೋರ್ಟ್ಗೆ ಸಲ್ಲಿಸಿರುವಂತಹ ಅರ್ಜಿಯಲ್ಲಿ ಪತ್ನಿ ಮಾಳವಿಕಾ ನಾಯಕ್ ಅವರು ಉಲ್ಲೇಖ ಮಾಡಿದ್ರು. ಆವತ್ತು ವಿಚಾರಣೆ ಕೈಗೆತ್ತಿಕೊಂಡಿದ್ದಂತಹ ನ್ಯಾಯಾಲಯ ಇವತ್ತಿಗೆ ಮುಂದೂಡಿಕೆ ಮಾಡಿತ್ತು. ಈಗ ಕೆಲವೇ ಕ್ಷಣಗಳ ಹಿಂದೆ ವಿಚಾರಣೆ ಆರಂಭ ಆಯಿತು, ಅರ್ಜಿಯನ್ನ ಕೈಗೆತ್ತಿಕೊಳ್ತು. ಆ ಸಂದರ್ಭದಲ್ಲಿ ಈ ಬಂಧನ ಅಕ್ರಮವಾಗಿ ಆಗಿದೆ, ಹಾಗಾಗಿ ನನ್ನ ಕಕ್ಷಿದಾರರಿಗೆ ಮಧ್ಯಂತರ ಜಾಮೀನನ್ನ ನೀಡಬೇಕು, ರಿಲೀಫ್ ಅನ್ನ ಕೊಡಬೇಕು ಅಂತ ಹೇಳಿ ನಿಖಿಲ್ ಸೋಸಲೆ ಪರ ವಕೀಲ ಸಂದೇಶ್ ಚೌಟ ಅವರು ಕೇಳ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ಯಾವುದೇ ಕಾರಣಕ್ಕೂ ಮಧ್ಯಂತರ ರಿಲೀಫ್ ನೀಡದಂತೆ ಹೈಕೋರ್ಟ್ಗೆ ಮನವಿ ಮಾಡಿಕೊಳ್ತಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ 4-15ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಆರಂಭ ಆಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.